ಹಾವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ. ಹಾವು ಅದಾಗದೆ ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂಕಲ್, ಆದರೆ ಅದಕ್ಕೆ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತು? ತಗೊಳ್ಳಿ, ಸೈನ್ ಮಾಡಿ. ಅಂದ್ರೆ ನೀವ್ ಹೇಳ್ತಿರೋದು ಸತ್ಯ. ಆ ಶಿವ ಸೂರ್ಯ ಚಂದ್ರನಷ್ಟೇ ಸತ್ಯ. ಇದು 24 ಸಂವತ್ಸರಗಳು ಅಡಗಿ ಕೂತಿದ್ದ ಕ್ಷುದ್ರ ಶಕ್ತಿಗಳು ಬೇಗನೆ ಎದ್ದು ಕೂರುವ ಸಮಯ. ದುಷ್ಟ ಕೂಟದ ಕಣ್ಣ ದೃಷ್ಟಿಗೆ ಧರೆ ಧಗ 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 ಧಗನೆ ಉರಿಯುವ ಸಮಯ. ಬರುವ ಕಾರ್ಕೋಟಕ ಅಮಾವಾಸ್ಯೆಯ ದಿನ, ಸಕಲ ಕುಟಿಲ ಶಕ್ತಿಗಳ ಸಂಗಮದ ದಿನ. ಅಂದೇ ನಿನ್ನ ಜೀವನದ ಅಂತಿಮ ಯುದ್ಧ. ಅಂದು ನಾಗಮಣಿ ನಿನ್ನದಾದರೆ, ಅದರ ಶಕ್ತಿ ನಿನ್ನ ಒಲಿದರೆ ಎಲ್ಲ ಕಷ್ಟಗಳಿಂದಲೂ ನಿನಗೆ ಮುಕ್ತಿ. ಇಲ್ಲವಾದಲ್ಲಿ ಅದನ್ನ ಕಲ್ಪಿಸಿಕೊಳ್ಳಲು ಕೂಡ ಕಷ್ಟ. ಶಿಷ್ಟ ಶಕ್ತಿ ಗೆದ್ದರೆ ಲೋಕದ ಉಳಿವು, ಇಲ್ಲವಾದಲ್ಲಿ ಲೋಕದ ಅಳಿವು. ಸ್ವಾಮಿಗಳೇ, ಎಲ್ಲ ದುಷ್ಟಶಕ್ತಿಗಳು ಒಮ್ಮೆಯೇ ಮುಗಿಬಿದ್ದರೆ ನಾವು ಹೋರಾಡೋದು ಹೇಗೆ? ನಾಗಮಣಿನ ಪಡ್ಕೊಂಡು ನಾಗಲೋಕಕ್ಕೆ ಮರಳೋದಾದ್ರೂ ಹೇಗೆ? ನಿನ್ನೊಂದಿಗೆ ಆದಿಶೇಷನಿರುವಾಗ ಯಾಕೆ ಭಯ? ಆದ್ರೆ ಅವನಿಗೆ ಪೂರ್ವ ಜನ್ಮದ ನೆನಪುಗಳೇ ಇಲ್ವಲ್ಲ ಸ್ವಾಮಿ? ಶಾಪ. ಸತ್ಯ ಸತ್ಯದ ಮಧ್ಯೆ ಗೋಡೆಯಾಗಿ ನಿಂತಿದೆ. ಇದರಿಂದ ಆ ಪರಮೇಶ್ವರನೇ ಬಂದು ಹೇಳಿದರು ಅವನಿಗೆ ಅರ್ಥವಾಗದು. ನಿನ್ನಿಂದ ಮಾತ್ರ ಅವನಿಗೆ ಅವನ ಪೂರ್ವ ಜನ್ಮದ ನೆನಪನ್ನು ತರಿಸಲು ಸಾಧ್ಯ. ಹೋಗು, ನಿನ್ನಿಂದ ಮಾತ್ರ ಸಾಧ್ಯ. ಹೊರಡ. ನಮ್ಮವ್ರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನ ಪ್ರೀತಿ ಉಳಿಸ್ಕೊಳಕ್ ಹೋಗಿ ನಮ್ಮವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ಏನ್ ಸರ್ ನೀವು ಇಲ್ಲಿದ್ದೀರಾ? ಎಲ್ಲೆಲ್ಲಿ ಹುಡುಕುದೆ ಗೊತ್ತಾ? ಹುಡ್ಕಿ ಹುಡ್ಕಿ ಸಾಕಾಯ್ತು. ಅರೆ, ಕಣ್ಣೀರು ಯಾಕೆ? ಇಲ್ಲ ಇಲ್ಲ, ಏನಿಲ್ಲ. ಅಲ್ಲ ಅಜಿತ್, ಸುಮ್ನೆ ಯಾರು ಕಣ್ಣೀರ್ ಹಾಕಲ್ಲ. ಅದ್ರಲ್ಲೂ ಗಂಡಸ್ರಂತೂ ಅಳೋದೇ ಇಲ್ಲ. ಎದೇಳಿ, ನೀನ್ ನೋವಲ್ಲಿದ್ಯಾ ಅಂತ ನನ್ನ ಪ್ರೀತಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ನಮ್ಮವ್ರು ಯಾರೂ ಇಲ್ಲ, ಎಲ್ಲ ನನ್ನ ಬಿಟ್ಟು ಹೋದ್ರು. ಸಮಾಧಾನ ಮಾಡ್ಕೋ ಅಜಿತ್. ನಿಮ್ಮವರೆಲ್ಲ ನಿಮ್ಮ ಲೋಕಕ್ಕೆ ಹೋದ್ರು, ಆದ್ರೆ ನೀನು ನನ್ನ ಪ್ರೀತಿಗೋಸ್ಕರ ಇಲ್ಲೇ ಉಳ್ಕೊಂಡಿದ್ಯಾ ಅಲ್ವಾ? ಐ ಲವ್ ಯು. ನಮ್ಮವರೆಲ್ಲ ನನ್ನ ಬಿಟ್ಟು ಹೋಗಿದ್ದು ಗರುಡ ಲೋಕಕ್ಕಲ್ಲ, ಸಾವಿನ ಲೋಕಕ್ಕೆ. ಅದಕ್ಕೆಲ್ಲ ಕಾರಣ ಅತ್ತಿಗೆ ಶಿವಾನಿ. ನಿಮ್ಮವರೆಲ್ಲ ನಿನ್ನ ಇಲ್ಲೇ ಬಿಟ್ಟು ಹೋದ್ರು, ನೀನು ಮಾತ್ರ ಇಲ್ಲೇ ಇದ್ಯಾ ಅಂದರೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮವರು ತೋರಿಸ್ತಿರೋ ಪ್ರೀತಿನ ನಾನು ತೋರ್ಸೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಸಂಕಟನ ದೂರ ಮಾಡೋ ಪ್ರಯತ್ನ ನಾನಂತೂ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ನೋವು ಎಷ್ಟಿದೆನೋ ಭಯನೂ ಅಷ್ಟೇ ಇದೆ. ನಮ್ಮ ಲೋಕದವ್ರನ್ನ ನೋಡ್ಕೊಂಡು ಯಾವಾಗ ಬೇಕಿದ್ರೂ ಬರ್ಬೋದು. ಅರೆ, ನೀನೇ ಹೋಗಲ್ಲ ಅಂದಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ? ಬನ್ನಿ ನೋಡಿ, ಯಾರೇ ಬಂದರೂ
ನಾನು ಮಾತ್ರ ನಿನ್ನ ಯಾರಿಗೂ ಬಿಟ್ಕೊಡಲ್ಲ. ಏನ್ರಿ ಇದು? ಎಸ್ಟೇಟಿಂದ ಬರುವಾಗ ಸ್ವಲ್ಪ ಕಾಲ್ ಜಾರಿ ಬಿದ್ದುಬಿಟ್ಟೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂದಾಗೆ ಶಿವಾನಿನೂ ಎಸ್ಟೇಟ್ ಕಡೆ ಹೋಗಿದ್ಲು, ಅವಳೇನಾದ್ರೂ ಸಿಕ್ಕಿದ್ಲಾ? ಇಲ್ಲ, ಏನಾಯ್ತು ಅಂಕಲ್ಗೆ? ಅಯ್ಯೋ, ಎಸ್ಟೇಟ್ನಲ್ಲೆಲ್ಲೋ ಬಿದ್ಬಿಟ್ರಂತೆ. ಹೇಳಕ್ಕ. ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನೇ ಕರ್ಕೊಂಡು ಹೋಗೋರು. ಈ ಸಲ ಬಿಟ್ಟು ಹೋಗ್ಬಿಟ್ರು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಂಕಲ್ ತುಂಬ ಪೆಟ್ಟಾಗಿದೆಯಾ? ಏನಿಲ್ಲ ಏನಿಲ್ಲ. ಅಲ್ಲ, ಬಾವಾಜಿ ನೋಡ್ತಿದ್ರೆ ತುಂಬ ಪೆಟ್ಟಾಗಿದೆ ಅನ್ಸುತ್ತೆ. ಸರ್, ನಮಸ್ಕಾರ ಸರ್. ನನ್ನ ಹೆಸರು ಅವಿನಾಶ್ ಅಂತ ಉಂಟು, ಇನ್ಶೂರೆನ್ಸ್ ಏಜೆಂಟು. ನಿಮ್ಮ ಮಗ ತ್ರಿವಿಕ್ರಮ್ ಹೆಸರಲ್ಲಿ ಒಂದು ಪಾಲಿಸಿ ತೊಗೊಂಡಿದ್ರಲ್ಲ, ಅದು ಡಾಕ್ಯುಮೆಂಟ್ಸ್ಗೆ ತಮ್ಮ ಸಿಗ್ನೇಚರ್ ಬೇಕಾಗಿತ್ತು. ಬೇಡ, ನಾನು ನಾಳೆ ಫೋನ್ ಮಾಡ್ತೀನಿ. ನೋಡಿ, ನಾಗಿಣಿ ನನ್ನ ಮಗನಿಗೆ ಮದುವೆ ಮಾಡಿ ವಿಷ ಉಗುಳೋ ಹಾವಿನ ಬಾಯಿಗೆ ನನ್ನ ಮಗನ ತಲೆ ಕೊಟ್ಬಿಟ್ನಲ್ಲ, ಆದಿಶೇಷನ್ನ ಕೊಂದೋ ನಾನು, ನಾಗಮಣಿನ ಅಪಹರಿಸಿದವನು ನಾನು ಅನ್ನೋದು ಗೊತ್ತಾಗೋವರೆಗೂ ಅಷ್ಟೇ ನನ್ನ ಆಯಸ್ಸು. ಅಂಕಲ್, ತ್ರಿವಿಕ್ರಮ್ ಸಾವು ನಿಮ್ಮನ್ನ ಕಾಡ್ತಾ ಇದೆ, ಅದಕ್ಕೆ ನೀವು ನೋವಲ್ಲಿದ್ದೀರ ಅಂತ ನನಗೆ ಅರ್ಥ ಆಗುತ್ತೆ ಅಂಕಲ್. ಸಾವು ನಮ್ಮೆಲ್ರಿಗೂ ಸಿಗೋ ಕೊನೆ ಬಹುಮಾನ ಅಲ್ವಾ ಅಂಕಲ್? ನಾವು ಬೇಡ ಬೇಡ ಅಂದ್ರೂ ಸಾವು ಮಾತ್ರ ಬಾ ಬಾ ಅಂತ ಹೇಳ್ತಾ ಇರುತ್ತೆ. ಪಾಪ ಆ ಇನ್ಶೂರೆನ್ಸ್ ಅವ್ರು ಬಂದು ಕಾಯ್ತಾ ಇದ್ದಾರೆ. ತಗೊಳ್ಳಿ, ಇದಕ್ಕೊಂದು ಸೈನ್ ಮಾಡಿಬಿಡಿ. ಶಿವಾನಿ, ನೀನು ಎಲ್ಲಿ ಹೋಗಿದ್ದೆ? ನಾನು ಎಸ್ಟೇಟ್ಗೆ ಸುಮ್ಮನೆ ಹಾಗೆ ಸುತ್ತಾಡೋಣ ಅಂತ ಹೋಗಿದ್ದೆ. ಎಸ್ಟೇಟ್ಗೆ ಹೋಗಿದ್ಯಾ ಅಥವಾ ಆಚೆ ಹೋಗಿದ್ಯಾ? ಅಂಕಲ್, ನಮ್ಮ ಎಸ್ಟೇಟ್ನ ಪೂರ್ತಿಯಾಗಿ ಸುತ್ತಾಡೋದಕ್ಕೆ ಒಂದಿನ ಬೇಕಾಗುತ್ತೆ, ಇನ್ನು ಹೊರಗಡೆ ಎಲ್ಲಿ ಹೋಗೋಕ್ಕಾಗುತ್ತೆ? ಎಸ್ಟೇಟ್ ಆಚೆ ನಾಗಮನೆ ಇದೆ, ದೇವ್ರ ಕಾಡಿದೆ, ಅಲ್ಲಿಗೆಲ್ಲೂ ಹೋಗಿಲ್ಲ ತಾನೆ? ಅಲ್ಲಿಗೆಲ್ಲ ನಾನ್ಯಾಕೆ ಅಕ್ಕಲ್ಲಿ ಹೋಗ್ಲಿ? ಹಾಗಲ್ಲಮ್ಮ, ಅಲ್ಲಿ ತುಂಬಾ ವಿಷ ತುಂಬಿರೋ ಹಾವುಗಳಿವೆ. ಯಾವ ಹಾವು ನನಗೇನು ಮಾಡೋದಕ್ಕಾಗಲ್ಲ ಅಂಕಲ್. ಹಾವು ಮನುಷ್ಯರಷ್ಟು ಕೆಟ್ಟದ್ದಲ್ಲ. ಹಾವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ. ಹಾವು ಅದಾಗದೆ ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂಕಲ್.
ಆದರೆ ಅದಕ್ಕೆ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತು? ತಗೊಳ್ಳಿ, ಸೈನ್ ಮಾಡಿ. ಅಂಕಲ್ ಏನಾಯ್ತು? ತಗೊಳ್ಳಿ. ನಾನು ಎಲ್ಲ ಒಂದು ಸತಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಸೈನ್ ಮಾಡ್ತೀನಮ್ಮ. ನೀನು ಹೋಗು. ಸರಿ ಅಂಕಲ್. ನಾನು ಯಾರು ಅಂತ ನಿನಗೆ ಗೊತ್ತಾಗೋದಕ್ಕೆ ಮುಂಚೆನೆ ನಿನ್ನ ಸಾಯಿಸ್ಬಿಡ್ಬೇಕು. ಇನ್ಮೇಲೆ ಯಾರಿಗೂ ಯಾವ ಲೋಕದವ್ರಿಗೂ ನಾನಂತೂ ನಿಮ್ಮನ್ನ ಬಿಟ್ಕೊಡಲ್ಲ. ನೀವು ನನ್ನ ಜೊತೆನೇ ಇರಬೇಕು. ಅದು ಸರಿ, ನೀನು ಒಂಟಿಯಾಗಿದ್ದು ನೋವು ತಿನ್ನೋ ಬದಲು ನಮ್ಮನೆಗೆ ಬರ್ಬೋದಲ್ವಾ? ನಮ್ಮ ಅದಕ್ಕೆ ತುಂಬ ಒಳ್ಳೆಯವರು. ಆ ಒಳ್ಳೆಯವರೇ ನಮ್ಮವ್ರನ್ನೆಲ್ಲ ಸಾಯಿಸಿದ್ದು. ಅಣ್ಣನೂ ತುಂಬ ಒಳ್ಳೆಯವನು. ಅವನು ಕೂಡ ನಾಗಾನೆ. ನಿನ್ನ ಅಣ್ಣ ಅದಕ್ಕೆ ಸತ್ಯ ಗೊತ್ತಾದ್ರೆ ಅವ್ರಿಗೆ ನನ್ನಲ್ಲಿರೋ ಪ್ರೀತಿ ಕಾಣಲ್ಲ, ಗರುಡ ಕಾಣಿಸುತ್ತೆ. ಸದ್ಯಕ್ಕೆ ನಮ್ಮ ಪ್ರೀತಿ ವಿಚಾರನ ಮನೇಲಿ ಹೇಳೋದು ಬೇಡ. ಸಮಯ ಸಂದರ್ಭ ನೋಡಿಕೊಂಡು ಪ್ರೀತಿ ವಿಚಾರನ ಹೇಳೋಣ. ನಿನ್ನ ಪ್ರೀತಿ ನನಗೆ ಅರ್ಥ ಆಗತ್ತೆ ರೀ. ಆದರೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ಸ್ವಲ್ಪ ಸಮಯ ಬೇಕು. ನೀನು ಎಷ್ಟು ಬೇಕಾದರೂ ಟೈಮ್ ತಗೋ, ಎಷ್ಟು ಬೇಕಾದರೂ ಯೋಚನೆ ಮಾಡು. ಆದರೆ ನಿನ್ನ ನಿರ್ಧಾರ ಏನಿದ್ರು ನಮ್ಮ ಮನೆಗೆ ಬರೋದಾಗಿರಬೇಕು, ನನ್ನ ಜೊತೆ ಇರೋದಾಗಿರಬೇಕು. ಓಕೆ? ನಾಳೆ ದೇವಸ್ಥಾನದಲ್ಲಿ ಸಿಗೋಣ. ಜೈ ಭೋಲೆನಾಥ್. ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ತಪ್ಪಾಯ್ತು ಸ್ವಾಮಿಗಳೇ, ತಪ್ಪಾಯ್ತು. ನೀವು ಹೇಳಿದೇನು ನನಗೆ ಗೊತ್ತಾಗಿರಲಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿರಲಿಲ್ಲ. ನಿಮ್ಮ ಮಾತನ್ನೆಲ್ಲ ಧಿಕ್ಕರಿಸಿ ಹೋಗಿದ್ದಕ್ಕೆ ಕ್ಷಮೆ ಇರಲಿ. ಧಿಕ್ಕರಿಸಿದ್ದು ನೀನಲ್ಲ, ದಿಕ್ಕು ತಪ್ಪಿಸಿದ್ದು ಆ ಶಾಪ. ಹೇಳಿದ್ದು ನಾನು, ಹೇಳಿಸಿದ್ದು ಆ ಪರಮೇಶ್ವರ. ಸ್ವಾಮಿಗಳೇ, ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ. ಇವಾಗ ನಾನು ಯೋಚನೆ ಮಾಡ್ತಾ ಇರೋದು ನಿಜಾನ? ನನ್ನ ಕನ್ಸಲ್ಲಿ ಬಂದಿದ್ದು ನಿಜಾನ? ನನ್ನ ಕಣ್ಣೆದ್ರಿಗೆ ನಡೀತಾ ಇರೋದು ನಿಜಾನ? ಯಾವುದು ಗೊತ್ತಾಗ್ತಾ ಇಲ್ಲ. ಇದು ನಾನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ದಯವಿಟ್ಟು ನನ್ನ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಬೇಕು. ಹೇಳಿ, ನಾನು ಯಾರು? ಇದು ನನ್ನ ಪುನರ್ಜನ್ಮ ಅಂತ ಹೇಳಿದ್ರಲ್ಲ, ಹಾಗಾದರೆ ಪೂರ್ವಜನ್ಮದಲ್ಲಿ ನಾನು ಯಾರು? ಅಲ್ಲಿ ನನಗೇನಾಗಿದೆ? ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ಆವತ್ತು ನೀವು ಹೇಳಿದ್ದು ಯಾವುದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆದರೆ ಇವಾಗ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮ ಮಾತನ್ನು ನಾನು ನಂಬಕ್ಕೂ ಆಗ್ತಾಯಿಲ್ಲ, ನಂಬದೇ ಇರೋಕ್ಕೂ ಆಗ್ತಾ ಇಲ್ಲ. ನನಗೆ ಉತ್ತರ ಕೊಡಿ. ಈಗ ನಾನು ನಿನಗೆ ಕೊಡುವ ಉತ್ತರ ನಿನ್ನ ಕಿವಿಗೆ ಬಿದ್ದರೂ ಮತ್ತದೂ ಕೂಡ ಪ್ರಶ್ನೆಯೇ. ಪುನರ್ಜನ್ಮ ಮತ್ತು ಪೂರ್ವ ಜನ್ಮದ ನಡುವೆ ಒಂದು ಶಾಪದ ತಡೆಗೋಡೆ. ನೀನದನ್ನು ಭೇದಿಸದ ಹೊರತು ಸತ್ಯದ ದರ್ಶನ ಬಹುದೂರ. ಏನ್ ಶಾಪ? ಯಾರ ಶಾಪ? ಎಲ್ಲವೂ ನಿನಗೆ ಅರ್ಥವಾಗುವ ದಿನ ಮುಂದಿದೆ. ಇನ್ನೆರಡು ದಿವಸಗಳಲ್ಲಿ ಬರುವ ಕಾರ್ಕೋಟ ಅಮಾವಾಸ್ಯೆಯ ದಿನದಂದು
ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಕಾರ್ಕೋಟಕ ಅಮಾವಾಸ್ಯೆ ತೊರೆ ಕಳೆಯೋ ದಿನ, ಮನಸ್ಸಿನ ತೆರೆ ಸರಿಯೋ ದಿನ, ಸತ್ಯ ಗೆದ್ದು ಮಿಥ್ಯ ಸೋಲೋ. ಜೈ ಭೋಲೆನಾಥ್. ಹೇಗೆ ಸಿಗಾಕೊಂಬಿಟ್ಟೆ ನಾನು. ನಾಗಿಣಿ ನನ್ನ ಸೊಸೆ, ಆದರೆ ಅವಳು ನಡೆದಾಗ್ಲೆಲ್ಲ ಸಾವು ನನ್ನಿಂದ ಒಂದು ಹೆಜ್ಜೆ ದೂರ ಅಂತ ಅನ್ಸುತ್ತೆ. ಕಾರ್ಕೋಟಕ ಅಮಾವಾಸ್ಯವರೆಗೂ ನಾನು ಹುಷಾರಾಗಿರ್ಬೇಕು. ರೀ, ಎಷ್ಟು ಟೈಮ್ ಈಗ? ನಿದ್ದೆ ಮಾಡಲ್ವಾ? ಏನೋ ಅಪರೂಪಕ್ಕೆ ನಿದ್ದೆಗೆಡ್ತಾರೆ, ಆದ್ರೆ ನೀವು ದಿನ ಹೀಗೆ ಮಾಡ್ತಾ ಇದ್ದೀರಲ್ಲ. ಕಾಡೋ ಕಾರಣಗಳಿಲ್ದೆ ಯಾರು ನಿದ್ದೆಗೆಡಲ್ಲ. ಏನಾಗಿದೆ ನಿಮಗೆ? ನಿಮಗೆ ಕಾಡ್ತಾ ಇರೋ ಸಮಸ್ಯೆ ಆದ್ರೂ ಏನು? ಏನು ಹೇಳೋದು ದಮಯಂತಿ? ಕಾಡೋ ಸಮಸ್ಯೆ ನಮ್ಮಿಂದ ದೂರ ಇದೆ ಅಂತ ಅನ್ಕೊಂಡಿರ್ತೀವಿ, ಆದರೆ ನಮ್ಮ ನೆರಳಲ್ಲೇ ಅಡಗಿದೆ ಅನ್ನೋದು ಮರ್ತೋಗ್ತೀವಿ. ನನಗದು ಸಮಸ್ಯೆ ಅಂತ ಗೊತ್ತಾಗಿದೆ, ಆದರೆ ಗುರಿ ನಾನೇನಾ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಹಾವು ಏಣಿ ಆಟ ಆಡಿಸ್ದಂಗಿದೆ. ಬಾಲ ಎಲ್ಲಿದೆಯೋ ಬಾಯಿ ಎಲ್ಲಿದೆಯೋ ಗೊತ್ತಾಗ್ತಾ ಇಲ್ಲ. ರೀ, ಯಾಕ್ರಿ ಒಗಟಾಗಿ ಮಾತಾಡ್ತಾ ಇದ್ದೀರಾ? ಯಾರಿಂದ ಏನಾದರೂ ತೊಂದರೆ ಆಯ್ತಾ? ಅಥವಾ ಯಾರಾದರೂ ಮೋಸ ಮಾಡಿದ್ರಾ? ಹೇಳೋವರೆಗೂ ನನಗೆ ಮಾತ್ರ ಒದ್ದಾಟ, ಹೇಳಿದ್ಮೇಲೆ ನಿನಗೂ ಒದ್ದಾಟ. ನೀವು ಹೀಗೆ ಮಾಡ್ತಾ ಇದ್ರೆ ಮನೇಲಿ ಎಲ್ಲರೂ ಹೇಗೆ ನೆಮ್ಮದಿಯಿಂದ ಇರೋಕೆ ಸಾಧ್ಯ ಹೇಳಿ? ಅದೇನು ಅಂತ ಕರೆಕ್ಟಾಗಿ ನನ್ನ ಹತ್ರ ಮಾತಾಡ್ರಿ. ಇಲ್ಲ, ನಾನು ಆ ನಾಗಮಣಿ ಶಕ್ತಿ ಪಡೆಯೋವರೆಗೂ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಏನು ಹೇಳೋಗಿಲ್ಲ. ರೀ, ಮಾತಾಡ್ರಿ. ಮನೆಯವ್ರನ್ನೆಲ್ಲ ಕರಿಲ್ಲ, ಅವ್ರ ಮುಂದೆ ಮಾತಾಡ್ತೀರಾ? ನೀನು ಏನು ಹೇಳಿ ದಮಯಂತಿ? ನನಗೆ ತ್ರಿವಿಕ್ರಮ್ ಹೋದ್ಮೇಲೆ ಮನಸ್ಸೇ ಸರಿಗಿಲ್ಲ. 23 ವರ್ಷ ಅವನ್ನ ಸಾಕಿಲ್ವಾ, ಮಗನ ಥರ ಬೆಳೆಸಿಲ್ವಾ? ಆ ನೋವು ನನ್ನ ಹೀಗೆ ಮಾತಾಡಿಸ್ತಾ ಇದೆ ಅಷ್ಟೇ, ಬೇರೆ ಏನೂ ಕಾರಣ ಇಲ್ಲ ದಮಯಂತಿ. ನನ್ನ ಮನಸ್ಸು ಸರಿಗಿಲ್ಲ ಅಂತ ನೀನು ತಲೆ ಕೆಡಿಸ್ಕೋಬೇಡ. ತ್ರಿಶೂಲ್, ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಹಾಗೆಲ್ಲ ಏನಿಲ್ವಲ್ಲ, ಏನಾಗಿಲ್ಲ. ಏನಿಲ್ವಾ? ಅಲ್ಲ, ಏನು? ಇನ್ನು ನೋಡಿದ್ರೆ ನಂಗೇನೇನೋ ಅನ್ಸುತ್ತೆ. ಏನೇನೋ ಅಂದ್ರೆ? ಏನೇನೋ ಅಂದರೆ ನನಗೆ ಮುಂಚೆ ಈ ಥರ ಎಲ್ಲ ಅನ್ನಿಸ್ತಾ ಇರಲಿಲ್ಲ. ಇವಾಗ ನೀನು ನೋಡಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ. ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಯಾವುದೂ ಗೊತ್ತಾಗಲ್ಲ ಶಿವಾನಿ. ನಾನೆಲ್ಲೋ ಕಳೆದೋಗಿರೋ ಥರ ಫೀಲ್ ಆಗುತ್ತೆ. ಪ್ರೀತಿಸಿ ಮದುವೆ ಆದವಳು ಎದುರಿಗೆ ನಿಂತಾಗ ಹೀಗೆಲ್ಲ ಅನ್ಸೋದು ಸಹಜ ತ್ರಿಶು. ಆದರೆ ನಾನು ಕೇಳ್ತಾ ಇರೋದು, ನನ್ನ ನೋಡಿದಾಗ ನಿಮಗೆ ವಿಶೇಷವಾಗಿ ಏನು ಅನ್ಸುತ್ತೆ ಅಂತ. ಇದು ವಿಶೇಷನೇ ಶಿವಾನಿ. ನಾನು ನಿನ್ನ ಹತ್ರ ಏನೋ ಮಾತಾಡೋಣ ಅಂತ ಬಂದೆ, ಆದರೆ ನೀನು ನೋಡಿದ ತಕ್ಷಣ ಎಲ್ಲ ಮರೆತಿರ್ತು. ನಾನು ಮೊದಲು ಹೀಗಿರಲಿಲ್ಲ ಶಿವಾನಿ, ಈ ಥರ ಏನೂ ಆಗ್ತಾ ಇರಲಿಲ್ಲ. ಆದರೆ ಆವತ್ತು ನೀನನ್ನು ತಬ್ಗೊಂಡ್ಮೇಲೆ ಆವಾಗಿಂದ ಹೀಗೆಲ್ಲ ಆಗ್ತಾ ಇದೆ.
ಏನೋ ಮಾತಾಡಬೇಕು ಅಂತ ಹೇಳ್ದೆ. ಹಾಂ ಹೌದು, ಏನೇನೋ ಮಾತಾಡೋಕ್ಕಿದೆ. ಆದರೆ ನಿನ್ನ ಕಣ್ಣು ನೋಡಿದ್ಮೇಲೆ ನನಗೆಲ್ಲ ಉತ್ತರಗಳು ಸಿಗತ್ತೆ ಅಂತ ಅನ್ಸತ್ತೆ. ಆದರೆ ಆದರೂ ಏನೋ ಗೊಂದಲ, ಮನಸ್ಸು ತುಂಬ ಯಾವುದೋ ಭಾರನ ಹೊತ್ಕೊಂಡು ತಿರುಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇನ್ನು ಎಷ್ಟು ದಿನ ಶಿವಾನಿ? ಇನ್ನು 2 ದಿನ ಅಷ್ಟೇ ತ್ರಿಷು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇನ್ನೆರಡು ದಿವಸಗಳಲ್ಲಿ ಬರುವ ಕಾರ್ಕೋಟ ಅಮಾವಾಸ್ಯೆಯ ದಿನದಂದು ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಶಿವಾನಿ, 2 ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಿನಗೆ ಹೆಂಗೆ ಗೊತ್ತು? ಅದು ನನಗೊಬ್ರು ಸ್ವಾಮಿಗಳು ಹೇಳಿದ್ರು. ಹೌದಾ? ನನಗೂ ಇವತ್ತೊಬ್ರು ಸ್ವಾಮಿಗಳು ಸಿಕ್ಕಿ ಇದೇ ವಿಷಯ ಹೇಳಿದ್ರು. ಯಾರು ಇರ್ಬೋದು ಅವರು? ಅವ್ರಿಗೆ ಮುಂದೆ ನಡೆಯೋದೆಲ್ಲ ಹೇಗೆ ಗೊತ್ತಾಗ್ತದೆ?